ಫೈನಲಿ ನಾವು ಕ್ಯಾಮ್ಡೆನ್ ಟೌನ್ ಅಲ್ಲಿ ಇದ್ದೀವಿ. ಸೊ ವೆಲ್ಕಮ್ ಟು ಕ್ಯಾಮ್ಡೆನ್ ಟೌನ್. ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ ಇವತ್ತು ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಆಫ್ಟರ್ ಆಲ್ಮೋಸ್ಟ್ ಒಂದು 3-4 ತಿಂಗಳು ಆದ್ಮೇಲೆ ಇರುವಷ್ಟು ದಿನ ಚೆನ್ನಾಗಿ ಜಾಗಗಳನ್ನ ನೋಡಿ ವಾಪಸ್ ಹೋಗೋಣ ಅಂತ ಅನ್ಕೊಂಡಿದೀನಿ. ನೋಡಿ ಗೈಸ್ ಯಾರಿದ್ದಾರೆ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಹಾಯ್ ಗೈಸ್, ಹೆಂಗ್ ನಡೀತಿದೆ ಲೈಫ್, ಹೆಂಗ್ ನಡೀತಿದೆ ಜೀವನಕ್ಕೇನ್ರಿ ಗೈಸ್ ಇವ್ನಿಗೊಂದು ಹೆಸರು ಜ್ಞಾಪಕ ಇರಲ್ಲ ಗೈಸ್. 50 ಸತಿ ಹೇಳ್ಬೇಕು ಅದೇ ಜಾಗದ ಹೆಸರನ್ನ. ಅದು ಯಾವ್ದೋ ಮಾರ್ಕೆಟ್ ಕರ್ಕೊಂಡು ಹೋಗ್ತಾರಂತ ಗೈಸ್. KR ಮಾರ್ಕೆಟ್ ಕರ್ಕೊಂಡು ಹಲೋ ಎಷ್ಟು ಹೇಳು? 2.5 ಕೋಟಿ. ಏನು 2.5 ಆರ್ ಕೈನ ಮುಷ್ಟಿ ಹಿಡ್ದು ದೊಡ್ಡದ ಅಂದ್ರೆ 7 ಕನ್ನಡಿಗರ ಆಸ್ತಿ ಇದು. ಏ ವಾ ಗೈಸ್, ಜಾನಿ ನನಗೆ ಫ್ಲವರ್ ತಂದ್ಕೊಟ್ಲು. ಓನರ್ ಹಾಗೂ ಆ ವಿಡಿಯೋವನ್ನು ಮಾಡುವ ಹುಡುಗಿ ಸಿಡಿ ಲಂಡನ್ ಡೈರೀಸ್ ಅವರು ಹೋಗ್ತಿದ್ದಾರೆ. ಓ ಇಲ್ಲಿದ್ದೀರಾ. ಹಾಯ್ ಗೈಸ್. ಈ ಥರ ಫುಲ್ಲು ಶಾಪಿಂಗ್ ಮಾರ್ಕೆಟು ಮತ್ತು ಚೆನ್ನಾಗಿ ಫುಡ್ ಎಲ್ಲ ತಿನ್ನಕ್ಕೆ ಸಿಗುತ್ತೆ. ಮಾರ್ಕೆಟ್ ಗೈಸ್ ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಆಸೆ ಇತ್ತು. ನೋಡಿ ಗೈಸ್ ಆಗ್ತಿದ್ಯಾ ವಿಡಿಯೋ ಗೈಸ್, ನಂಗೆ ಸಾಕಾಗೋಯ್ತು ಗೈಸ್. ಇವನು ಕ್ಯಾಮ್ರಾ ಇಟ್ಕೊಡೋದು ಹೇಳ್ಕೊಟ್ಟಿಪ್ಪ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಓ ಗೈಸ್, ಬಬ್ಲು ಪಿಯರ್ಸಿಂಗ್ ಮಾಡಿಸ್ತಿದ್ದಾನೆ. ಸೂಜಿನ ಚುಚ್ಚಿಸ್ಕೊಳಕ್ ಮಾತ್ರ ರೆಡಿ ಆಗೋದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲು ಅಂತ ಅಂದರೆ ಇವತ್ತು ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಆಫ್ಟರ್ ಆಲ್ಮೋಸ್ಟ್ ಒಂದು 3-4 ತಿಂಗಳು ಆದಮೇಲೆ ಅವರು ಇವಾಗ ಲಂಡನ್ಗೆ ಬಂದಿದ್ದಾರೆ. ಅಂದರೆ ಅವ್ರಿಗೆ ಲಂಡನಲ್ಲಿರೋ ಜಾಗ ತೋರಿಸ್ಕೊಡ್ದೆ ಹೋದರೆ ಹೆಂಗಿದ್ರು ಇವತ್ತು ಸನಿ ಡೇ, ಚೆನ್ನಾಗಿ ಸೂರ್ಯ ಬಂದಿದ್ದಾನೆ. ವೈ ನಾಟ್ ವಿ ಗೋ ಔಟ್ ಅಂತ ಅಂದ್ಕೊಂಡ್ವಿ. ಇನ್ನು ಎಷ್ಟು ದಿನ ಇರ್ತೀನೋ ನಾನು ಲಂಡನಲ್ಲಿ ಗೊತ್ತಿಲ್ಲ. ಇರುವಷ್ಟು ದಿನ ಚೆನ್ನಾಗಿ ಜಾಗಗಳನ್ನ ನೋಡಿ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಸ್ಪೆಷಲ್ ವ್ಯಕ್ತಿ ನಮ್ಮ ಮನೆಗೆ ಯಾರು ಬಂದಿರೋ ನಿಮಗೂ ಎಲ್ಲರಿಗೂ ಗೊತ್ತಾಗಬೇಕಾ ಯಾರು ಅಂತ? ಬನ್ನಿ ಗೈಸ್, ನಾನು ತೋರಿಸ್ತೀನಿ ಇವಾಗ. ಲಿಟ್ರಲಿ ಆ ವ್ಯಕ್ತಿನ ನಾನು ಮೀಟ್ ಮಾಡ್ತಾ ಇರೋದೆ ಆಫ್ಟರ್ ಒಂದು 3-4 ಮಂತ್ಸ್ ಅನ್ಸುತ್ತೆ. 3-4 ಮಂತ್ಸ್ವರೆಗೂ ಆ ವ್ಯಕ್ತಿ ನನ್ನ ಮರ್ತೇ ಹೋಗ್ಬಿಡಿದ್ರು ಗೈಸ್. ನಿಮ್ಮನ್ನೂ ಎಲ್ಲರೂ ಮರ್ತೋಗ್ಬಿಡಿದ್ರು ಗೈಸ್. ನೀವು ಎಲ್ಲರೂ ಆ ವ್ಯಕ್ತಿನ ಮರ್ತೋಗಿರ್ತೀರ ಅನ್ಸುತ್ತೆ. ಯಾರು ಅಂತ ಜಾಸ್ತಿ ನಾನು ಕಾಯಿಸಲ್ಲ. ನೋಡಿ ಗೈಸ್, ತಮ್ನೇಲ್ ಟೈಟಲಲ್ಲಿ ಆಲ್ರೆಡಿ ನೋಡಿರ್ತೀರ, ಬಟ್ ಜಾಸ್ತಿ ಬಿಲ್ಡಪ್ ಕೊಟ್ಬಿಟ್ಟೆ ಅನ್ಸುತ್ತೆ ಅಲ್ವಾ? ಇವಾಗ ನಾವು ತೋರಿಸ್ತಿರೋ ವ್ಯಕ್ತಿಗೆ ಜಾಸ್ತಿ ಬಿಲ್ಡಪ್ ಅನ್ಸ್ಲಿಲ್ವಾ? ಬೇಕು ಅನ್ಕೋತೀನಿ ಗೈಸ್, ಬಿಕಾಸ್ ಅವರು ಸೆಲೆಬ್ರಿಟಿ ತರ 4 ತಿಂಗಳ ಮೇಲೆ ನಮ್ಮ ಮನೆಗೆ ಬಂದಿದಾರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಆ ಥರ ಬಿಲ್ಡಪ್ ಬೇಕು ಅನ್ಕೊಂತೀನಿ ಗೈಸ್. ನೋಡಿ ಗೈಸ್, ಜಾನ್ವಿ ಆಫ್ಟರ್ ಸಾರಿ ಗೈಸ್ ಸಾಕ್ಸ್ ಗೈಸ್, ಅವಳು ಆಕ್ಚುಲಿ ಇವತ್ತು ಶಿಫ್ಟ್ ಮುಗಿಸ್ಕೊಂಡ್ ಬಂದಿದ್ದಾಳೆ. ಅಂದ್ರು ನೋಡಿ ಗೈಸ್, ಎಷ್ಟು ಫುಲ್ ಆಕ್ಟಿವ್ ಆಗಿದ್ದಾಳೆ. ಶಿಫ್ಟ್ ಮುಗಿಸಿದ್ರು. ಸೊ ಏನು ಇವಳು ಮಾತಾಡ್ತಾ ಆ ವ್ಯಕ್ತಿನ ತೋರಿಸೇ ಇಲ್ಲ ಅಂತ ದಯವಿಟ್ಟು ಅನ್ಕೋಬಿಡಿ. ತೋರಿಸ್ತೀನಿ ನೋಡಿ ಗೈಸ್. ಬನ್ನಿ ಗೈಸ್, ವ್ಯಕ್ತಿನ ರಿವೀಲ್ ನೋಡಿ ಗೈಸ್ ಯಾರಿದ್ದಾರೆ. ಹಾಯ್ ಗೈಸ್, ಹೌ ಆರ್ ಯು ಆಲ್ ಡೂಯಿಂಗ್? ಜಾಸ್ತಿ ನೀನು ಓವರ್ ಬಿಲ್ಡಪ್ ಕೊಟ್ಬಿಟ್ಟೆ ಅನ್ಸುತ್ತೆ ನಂಗೆ ಯಾಕೋ. ಇನ್ನೊಂದ್ಸಲಿ ರೀಟೇಕ್ ಮಾಡ್ಬಿಡೋಣ. ಏ ನಾನು ವಾಯ್ಸ್ ಬರ್ತಾರೆ. ಮಾತಾಡಾಯ್ತು. ಏನ್ ಮಾತಾಡ್ಲಿ ತಗೋ. ಏನ್ ಹಾಯ್ ಹೇಳು. ಹೇಳದ್ನಲ್ಲ. ಏ ಹಾಯ್ ಗೈಸ್, ಹೌ ಆರ್ ಯು ಆಲ್ ಡೂಯಿಂಗ್? ಮತ್ತೆ ಇನ್ನೇನ್ ಹೇಳ್ತೀಯ ಅವ್ರಿಗೆಲ್ಲ? ಏನೋ ಗೈಸ್, ಒಂದು 4 ತಿಂಗಳಾದ್ಮೇಲೆ ಬಂದಿದ್ದೀನಿ ಮತ್ತೆ ಇವ್ರ ಹತ್ರ. ನೋಡೋಣ ಎಲ್ಗೋ ಕರ್ಕೊಂಡು ಹೋಗ್ತಾರಂತೆ, ನೋಡ್ತೀನಿ ಗೈಸ್. ದಾರಿ ತಪ್ಪಲ್ಲ ಅಮ್ಮ, ಸುಮ್ಮನೆ ತುಂಬಾ ದಿನ ಆಗುತ್ತಲ್ಲ ಬಂದೆ. ಹಂಗೆ ಲಂಡನ್ ಅನ್ನ ಮಿಸ್ ಮಾಡ್ಕೊಂತ ಅದಕ್ಕೆ ಬಂದೆ ಇವತ್ತು. ಮತ್ತೆ ಹೆಂಗ್ ನಡೀತಿದೆ ಲೈಫ್, ಹೆಂಗ್ ನಡೀತಿದೆ ಜೀವನಕ್ಕೇನ್ರಿ, ಆರಾಮಾಗಿದ್ದೀವಿ. ಬರ್ತಿದ್ದೀವಿ ಇವತ್ತು. ಯಾವ ಜಾಗ ತೋರ್ಸಕ್ ಕರ್ಕೊಂಡು ಹೋಗ್ತಿದೀವಿ ನಿಮ್ನ? ಇಲ್ಲ ಹೇಳಿರಲ್ಲ ಯಾವ್ದು ಹೇಳಿ ಹೆಸರು? ಗೈಸ್ ಇವ್ನಿಗೊಂದು ಹೆಸರು ಜ್ಞಾಪಕ ಇರಲ್ಲ ಗೈಸ್. 50 ಸತಿ ಹೇಳ್ಬೇಕು ಅದೇ ಜಾಗದ ಹೆಸರನ್ನ. ಅದು ಯಾವ್ದೋ ಮಾರ್ಕೆಟ್ ಕರ್ಕೊಂಡು ಹೋಗ್ತಾರಂತ ಗೈಸ್. KR ಮಾರ್ಕೆಟ್ ಕರ್ಕೊಂಡು ಬರೀ ಇಂಥದೆಯ. ಇಲ್ಲ ಗೈಸ್, ನಾವೆಲ್ಲ ಇವತ್ತು ಲಂಡನ್ದು ಫೇಮಸ್ ಮಾರ್ಕೆಟ್ ಯು ಗೆಟ್ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್, ಕ್ಯಾಮ್ಡೆನ್ ಮಾರ್ಕೆಟ್ ಹೋಗ್ತಾ ಇದೀವಿ. ಇವರು ಖಂಡಿತವಾಗ್ಲೂ ನನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾರೋ ಅಥವಾ ಸೆಂಟ್ರಲ್ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ರೆಡಿ ಮಾಡಿಸಿ ನಮಗೂ ಗೊತ್ತಿಲ್ಲ ಗೈಸ್ ಅಂತ. ಬಟ್ ಎಲ್ಲೋಗ್ತೀವೋ ಏನೋ ಗೊತ್ತಿಲ್ಲ. ಸೂರ್ಯ ಅಂತೂ ಸಕ್ಕದಾಗಿದೆ ನಿನ್ನೆ ಇವತ್ತು. ಸೊ ಸನ್ನಿ ಡೇ ಇದ್ದಾಗ ವೈ ಶುಡ್ ವಿ ಮಿಸ್ ಇಟ್ ಅಂತ ಲೆಟ್ಸ್ ಗೋ ಅಂಡ್ ರೂಮ್ ಲಂಡನ್ ಅಂತ ಹೋಗ್ತಾ ಇದೀವಿ. ಎಲ್ಲಾರ್ಗೂ ಬೇಗ ಬೇರೆ ದೊಡ್ಡವ್ರು ಆಗ್ತಿದ್ದಾರೆ. ಯಾವಾಗ ಯಾರ್ಯಾರ ಕೈಗೆ ಸಿಗಲ್ವೋ, ಸಡನ್ ಆಗಿ ಯಾವಾಗ ಯಾರು ಬಿಸಿ ಆಗ್ಬಿಡ್ತಾರೋ ಪಕ್ಕದ ರೋಡಲ್ಲಿ ಇದೆ. ಡಿಪ್ರೆಷನ್ ಸಾರಿ ಪಕ್ಕದ
ಪಕ್ಕು ದೂರಿಂದ ನಮ್ಮೂರಿಗೆ ಬರಕೇನೆ ಲೈಕ್ ಬ್ಯಾಂಗ್ಳೂರ್ ಟು ಮೈಸೂರು ಡಿಫ್ರೆನ್ಸ್ ಗೈಸ್ ನಮಗೂ ಮತ್ತೆ ಇವನೂರ್ಗು ಬಂದು ಹೋಗಕ್ಕೆ 4 ತಿಂಗಳು ನೋಡಿ ಗೈಸ್ ಜೀವನದಲ್ಲಿ ಇಷ್ಟೂ ಬಿಸಿ ಇರ್ತಾರ ಇವ್ರನ್ನ ನೋಡಿ ನಾವು ತಿಳ್ಕೊಬೇಕು ಲೆಟ್ಸ್ ಗೋ ಅಂಡ್ ಹ್ಯಾವ್ ಫನ್ ಗೈಸ್ ಏನೇನು ತಗೋತೀವಿ ಏನೇನು ಶಾಪಿಂಗ್ ಮಾಡ್ತೀವಿ ಶಾಪಿಂಗ್ ಅಂತೂ ನಾನೇನು ಮಾಡಲ್ಲ ಮಾಡಿದ್ರೆ ಜಾನ್ವಿ ಮಾಡ್ಬೋದು ಮತ್ತೆ ಬಬ್ಲು ಶಾಪಿಂಗ್ ಮಾಡ್ತಾನೆ ಗೈಸ್ ಶಾಪಿಂಗ್ ಮಾಡ್ತಿಲ್ಲ ನಾನು ಮಾಡ್ತಿಲ್ಲ ಶಾಪಿಂಗ್ ಆಂಟಿ ಅಂಕಲ್ ನೋಡಿ ಇವರು ತುಂಬ ಶಾಪಿಂಗ್ ಮಾಡ್ತಾ ಇದ್ದಾನೆ ಸೊ ಇವ್ನಿಗೆ ಹೆಂಗೆ ಗೊತ್ತಾ ಗೈಸ್ ಇವ್ನು ದುಡಿತಿದ್ದಾನಲ್ಲ ನನ್ನ ದುಡ್ಡು ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ ಯಾರು ನನ್ನ ಕೇಳೋರು ಅನ್ನೋ ಥರ ಅಲ್ವಾ ಗೈಸ್ ಆ ಥರ ಎಲ್ಲ ಏನೂ ಇಲ್ಲ ಗೈಸ್ ಇವರೆಲ್ಲ ಸುಮ್ಮನೆ ಇದು ಮಾಡ್ತಾರೆ ತಿಂಗಳಿಗೆ ದುಡಿತಾರೆ ಅವ್ರ ದುಡ್ಡಲ್ಲಿ ಅವ್ರು ಎಂಜಾಯ್ ಮಾಡ್ತಾರೆ ಮಾಡ್ಲಿ ಗೈಸ್ ನಮ್ಮ ದುಡ್ಡಲ್ಲಿ ನಾವು ಎಂಜಾಯ್ ಮಾಡಬೇಕು ಯಾವತ್ತು ಏನಂತ ಆ ಕಿಕ್ ಬೇರೆ ತರ ಇರುತ್ತೆ ಕಷ್ಟಪಟ್ಟು ನಾವು ದುಡಿತೀವಲ್ವಾ ನಮ್ಮ ಸಂಪಾದನೆ ನಮ್ಮ ಕೈಯಲ್ಲಿ ಹೌದು ಅದು ನಿಜ ಅದು ನಾನು ಒಪ್ಕೋತೀನಿ ಕಿಕ್ ಬೇರೆ ತರ ಇರುತ್ತೆ ಹೌದೌದು ಟ್ರೂ ವೆರಿ ಟ್ರೂ ಗೈಸ್ ಇವಾಗ ಆನ್ಸರಬಲ್ ಟು ಎನಿವನ್ when we earn our own money ಗೈಸ್ ನೋಡಿ ಗೈಸ್ ಬಬ್ಲು ಮೋಟಿವೇಶನ್ ನೆಕ್ಸ್ಟ್ ಇವನು ಒಂದು ಚಾನೆಲ್ ತೆಗಿತಾನೆ ನನಗೆ ಕಾಂಪಿಟೇಷನ್ ಅಂತ ಬಬ್ಲು ಮೋಟಿವೇಶನ್ ಚಾನೆಲ್ ಇನ್ ತೆಲುಗುನ ಕನ್ನಡನ ತೆಲುಗು ನೋಡಿ ಗೈಸ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ ಕನ್ನಡ ಆಲ್ ಟೈಮ್ ಕರ್ನಾಟಕದಲ್ಲಿ ಇದೆಯಾ ಅಂದ್ರೆ ಕನ್ನಡ ಕಲಿಬೇಕು ಕನ್ನಡ ಯಾಕೆ ಕಲ್ತಿಲ್ಲಮ್ಮ ಕನ್ನಡ ಅಷ್ಟು ಚೆನ್ನಾಗಿ ಕಲ್ತಿರ್ಬೇಕು ಎಲ್ಲಾರ್ಗು ಹೇಳೋದು ಅಲ್ವಾ ಕಲೀರಿ ಗೈಸ್ ಎಲ್ಲರೂ ಕನ್ನಡ ಕಲೀರಿ ನಾವು ಲಂಡನ್ಗೂ ಬಂದು ಭಾಷೆಗೆ ರೆಸ್ಪೆಕ್ಟ್ ಕೊಡ್ಬೇಕು ಗೈಸ್ ಅವ್ರ ಭಾಷೆ ಅಲ್ಲ ನಿಮ್ಮ ಭಾಷೆ ಐ ಮೀನ್ ಅವ್ರ ಭಾಷೆ ನಮ್ಮ ಭಾಷೆ ವಾಪಸ್ ಇವ್ರು ಇವ್ರ ಊರೇ ಇಲ್ಲ ಹತ್ತು ಮನೆ ಇರೋದೇ ಇವ್ರ ದೂರ ನೋ ಅಫೆನ್ಸ್ ಗೈಸ್ ಯಾರು ಅಫೆಂಡ್ ಆಗ್ಬೇಡಿ 22,000 ಓಟ್ ನಮ್ದು ಹಲೋ ಎಷ್ಟು ಹೇಳು 2.5 ಕೋಟಿ ಏನು 2.5 ಆರ್ ಕೈನ ಮುಷ್ಟಿ ಹಿಡ್ದು ದೊಡ್ಡದ ಅಂದ್ರೆ 7 ಕನ್ನಡಿಗರ ಆಸ್ತಿ ಇದು ಗೈಸ್ ನೀವು ಕನ್ನಡದವರು ತೆಲುಗುವರು ಅಂತ ಇಬ್ರು ಜಗಳ ಆಡೋದಲ್ಲ ನಾವೆಲ್ಲ ಇಂಡಿಯನ್ಸ್ ಅನ್ನೋದು ಯಾಕೆ ಮರಿತೀರಾ ಇಂಡಿಯನ್ಸ್ ಆಲ್ ಆರ್ ಇಂಡಿಯನ್ಸ್ ಇಂಡಿಯನ್ಸ್ ಲೆಟ್ಸ್ ಗೋ ಇವಾಗ ನಾವು ಹೊರಟಿದೀವಿ ಆನ್ ದ ವೇ ಹೋಗ್ತಾ ಇದೀವಿ ಬೆಳಗ್ಗೆ ಏನಾಯ್ತು ಗೊತ್ತಾ ಗೈಸ್ ಬಬ್ಲು ಏನ್ ಮಾಡ್ತಿದ್ದ ಗೊತ್ತಾ ಬಬ್ಲು ಬಾಯ್ಲಿ ಬಬ್ಲು ಹಾ ಏ ವಾ ಗೈಸ್ ಜಾನ್ವಿ ನನಗೆ ಅಂತ ಫ್ಲವರ್ ತಂದು ಕೊಟ್ಲು ಸೋ ಕ್ಯೂಟ್ ಬರೀ ಇಂಥದ್ದು ನೋಡಿ ಗೈಸ್ ನನ್ನ ಫ್ರೆಂಡ್ಸ್ಗೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಜಾನ್ವಿ ಶ್ರೀ ಬಬ್ಲು ಬೆಳಗ್ಗೆ ಹೆಂಗೆ ಸೈಕಲ್ ಓಡಿಸ್ದೆ ಗೈಸ್ ನಾವು ತುಂಬ ಸೈಕಲ್ ಓಡಿಸೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈ ನಡುವೆ ಬೆಳಗ್ಗೆ ನಾನು ಸೈಕಲ್ ಓಡಿಸ್ದೆ ಬಬ್ಲೂನು ಸೈಕಲ್ ಓಡಿಸ್ಕೊಂಡ್ಬಂದ ಹೌ ವಾಸ್ ಯುವರ್ ಸೈಕಲ್ ಎಕ್ಸ್ಪೀರಿಯನ್ಸ್ ಇನ್ ಲಂಡನ್ ನಿನಗೆ ಕಾಲ್ ಎಟಿಕ್ಸ್ ಅಲ್ಲ ಸಿರಿ ನನಗೆ ಕಾಲ್ ಎಟಿಕ್ಸ್ ಇತ್ತು ಚೆನ್ನಾಗಿ ಓಡ್ಸಕ್ ಬರುತ್ತೆ ಪಾಪ 5 ನಿಮಿಷ 10 ನಿಮಿಷ ಆಯ್ತು ಸೈಕಲ್ ಬರಕ್ಕೆ 5-10 ನಿಮಿಷ ನೀನೇ ನೋಡಿದ್ಯಾ ಹೆಂಗ್ ಓಡಿಸಿ ಗೈಸ್ ಬರ್ರಿ ಹಿಂಗೆ ರೇಗ್ಸೋದು ಗೈಸ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಹೌದು ಗೈಸ್ ಸಬ್ಗಿ ಹಾಕೊಂಬಿಟ್ಟು ಹುಷಾರು ಒಂದ್ಸತಿ ಹಂಗೆ ಹಾಕೊಂಬಿಟ್ಟು ಎಷ್ಟು ಪ್ರಾಬ್ಲಮ್ ಆಗೋದು ಪ್ಯಾಂಟ್ ಎಲ್ಲ ಹೊಡೆದೋಗಿತ್ತು ಗಾಯ್ಸ್ ನಿಮ್ ವೀಸಾಗ ಹೋಗಿದ್ದಿ ಸರ್ ನೀವು ವೀಸಾಗ ಹೋದ್ರಲ್ಲ ಚೆನ್ನಾಗಿ ಹೌದು ಅಡ್ಡೆ ಐ ಫೆಲ್ ಫ್ರಮ್ ಈ ಬೈಕ್ ಕರೆಕ್ಟ್ ಬಿದ್ದಿದ್ದ ಪಾಪ ಗೈಸ್ ಐ ಕ್ಯಾನ್ ಇಮ್ಯಾಜಿನ್ ಬಬ್ಲು ಅಟ್ ದಟ್ ಸಿಚುವೇಶನ್ ಅದೊಂದು ತುಂಬಾ ಒಳ್ಳೆ ವಿಷಯ ಅದು ಎತ್ತಕ್ಕಲ್ಲ ಅವಲ್ಲ ನಾನು ಇದ್ದಿದ್ರೆ ಪಕ್ಕ ಬ್ಲಾಗ್ ಮಾಡ್ತಿದ್ದೆ ಗೈಸ್ ನನ್ನ ಮಗನಿಗೆ ಈ ಗಾಡಿ ಓಡ್ಸಕ್ ಬರಲ್ಲ ಅಂತ ತಿಳ್ಕೊಂಬಿಟ್ರು ಹೌದೌದು ಅನ್ಕೋತಾರೆ ಈ ಥರ ವೆದರ್ ಇದ್ರೆ ಕ್ರೇಜಿ ಆಗಿರುತ್ತೆ ದ ವೆದರ್ ಇಸ್ ಸ್ವಲ್ಪ ಬಿಸಿಲಿದೆ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಗಾಳಿ ಇದೆ ತೀರಾ ಚಳಿಯಾದ ಗಾಳಿ ಏನಲ್ಲ ನೈಸ್ ಇಟ್ಸ್ ನೈಸ್ ಹೌಸ್ ದ ವೆದರ್ ಬ್ರೋ ವೆರಿ ನೈಸ್ ಗೈಸ್ ನಮ್ಮ ಕೂಲ್ ಆರ್ತಿರೋದು ನೋಡಿದ್ರೆ ಅಷ್ಟು ಗೊತ್ತಾಗ್ತಿದೆ ನಿಮಗೆ ಹೇರ್ ಇಸ್ ಹೇರಿಂಗ್ ಅಂತೀಯ ಇವತ್ತು ಬಬ್ಲು ಹೌ ಇಸ್ ದ ವೆದರ್ ಹೌ ಇಸ್ ಲಂಡನ್ ಚೆನ್ನಾಗಿದೆ ಗೈಸ್ ನೋಡಿ ಗೈಸ್ ಫುಲ್ಲು ಹಿಂಗೆ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಫುಲ್ ಫೋನ್ಗಳೆಲ್ಲ ಬರೋದು ಬಿಸಿ ಬಾಯ್ ಆಗ್ಬಿಟ್ಟಿದ್ದಾನೆ ಏನು ಮಾಡೋದು ನನಗಲ್ಲ ನಿನಗೆ ಓ ಗೈಸ್ ನಮ್ಮಮ್ಮ ಫೋನ್ ಮಾಡ್ತಿದ್ದಾರೆ ಗೈಸ್ ನನ್ನ ಫೋನ್ ಅವ್ನಿಗೆ ಕೊಟ್ಟಿದ್ದೆ ಶಿಟ್ ಸಾರಿ ಗೈಸ್ ಇರಿ ಗೈಸ್ ಆಯಿತು ಮಾತಾಡ್ಬಿಟ್ಟು ಸಿಗ್ತೀನಿ ನಿಮಗೆ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಲಂಡನ್ ಡೈರಿ ಸಾರಿ ಸಿರಿ ಲಂಡನ್ ಡೈರೀಸ್ ಇವಾಗ ಪ್ರಗತಿ ಮಾಡ್ತಿದ್ದಾಳೆ ಆ್ಯಂಡ್ ಆಬ್ವಿಯಸ್ಲಿ ಶಿ ಗೇವ್ ದ ಕ್ಯಾಮ್ರಾ ಟು ಮೀ ನಾನು ಲೈಕ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತ ಸುಮ್ಮನೆ ವ್ಲಾಗ್ ಮಾಡ್ತಾ ಇದ್ದೀನಿ ಹಲೋ ಓಕೆ ಇಟ್ಸ್ ಗುಡ್ ನಮ್ಮ ಇವ್ ನೋಡಿ ಗೈಸ್ ತುಂಬ ಸ್ಲೋ ಆಗಿ ನಡ್ಕೊಂಡು ಬರ್ತಿದ್ದಾನೆ ವೆರಿ ಸ್ಲೋ ಫೆಲೋ ಇಲ್ಲಿ ನೋಡಿ ಗೈಸ್ ಈ ಕ್ಯಾಮ್ರಾ ಓನರ್ ಹಾಗೂ ಆ ವಿಡಿಯೋವನ್ನು ಮಾಡುವ ಹುಡುಗಿ ಸಿರಿ ಲಂಡನ್ ಡೈರೀಸ್ ಅವರು ಹೋಗ್ತಿದ್ದಾರೆ ಇಲ್ಲಿ ಫೋಟೋ ಸೆಷನ್ ನಡೀತಿದೆ ನೋಡಿ ಗೈಸ್ ಜಾನ್ವಿ ಬಬ್ಲು ಫೋಟೋ ತೆಗಿತಾ ಇದ್ದಾಳೆ ನಾನು ತೆಗಿಯಕ್ಕೆ ಬರಲ್ಲ ಗೈಸ್ ಟ್ರೈ ಮಾಡ್ತಾ ಇದ್ದೀನಿ
ಟ್ರೈ ಮಾಡ್ತಾ ಇದೆಯಾ? ಆ ಕಡೆ ತಿರ್ಕೊಳ್ಳೋ ಫುಲ್ಲು, ಈ ಕಡೆ ತಿರ್ಕೊಳ್ಳೋ, ಈ ಕಡೆ. ಅಯ್ಯೋ ಪಾಪ. ಗೊತ್ತಿಲ್ಲ ಎಂತ ತೆಗ್ದಿದ್ದೀವಿ, ಒಳ್ಳೆ ತೆಗ್ದಿದ್ದೀವಿ. ಚೆನ್ನಾಗಿ ಬಂದಿದ್ಯಾ? ತೋರಿಸು. ಏನ್ ಮಾಡ್ತೀರಾ ನೋಡಿ. ನನ್ನ ಫೋಟೋ ತೋರಿಸು ಹೆಂಗ್ ಬಂದಿದೆ. ನಂದು ಫಸ್ಟ್ ತೋರಿಸು. ನಂದು, ಅಯ್ಯೋ ಸರಿಯಪ್ಪ ಆಯ್ತು. ಆಮೇಲೆ ಬೇಕಾ ನಿಂದು. ಓಕೆ ಗೈಸ್, ನೋಡಿ ಗೈಸ್, ಅವಾಗಲೇ ಹೇಳಿದ್ರು ಏನು ನಾವು ಶ್ರೀಮಂತರಿಲ್ಲ ಏನಿಲ್ಲ ಅಂತ. ನೋಡಿದ್ರೆ ಫೋನ್ದು ಪ್ರೈಸ್ ಎಷ್ಟು ಗೊತ್ತಾ? 2.5 ಲಕ್ಷದ ಫೋನು. ನೋಡಿ ಗೈಸ್, ಕ್ಲೀನಾಗಿ ಕಾಣಿಸ್ತಿಲ್ಲ ಇರು. ನೋಡಿ ಗೈಸ್, ಏನು ಸಕ್ಕತ್ತಾಗಿ ಬಂದಿದೆ ಅಂದರೆ ಕ್ರೇಜಿ ಕ್ಲಾರಿಟಿ ಬಬ್ಲು. ವೆರಿ ನೈಸ್ ಫೋನ್. ಯಾವುದು ಹೊಸದು ತೊಗೊಂಡಿದ್ದು ನೀನು? ಹೇಳು. Z Fold 7 ಗೈಸ್. ಹೆಂಗಿದೆ ಬಬ್ಲು ಫೋನು? ಸಕ್ಕದಾಗಿದೆ ಗೈಸ್, ನೈಸ್ ಕ್ವಾಲಿಟಿ. ಇದು ಸಕ್ಕದಾಗಿದೆ ಗೈಸ್, ಇದು ನಂಗೆ ತುಂಬ ಇಷ್ಟ. DJ, ಹೌದು DJ. ಇದ್ರದ್ದು ಎಷ್ಟೊಂದು ಜನ ಕೇಳಿದ್ರಿ ರಿವ್ಯೂ ಹೇಗಿದೆ ಕ್ಯಾಮ್ರಾ ಏನು ಎತ್ತ ಅಂತ. ಇದ್ರದ್ದು ರಿವ್ಯೂ ಕೊಡ್ತೀನಿ. ಟು ಡೆಲಿಕೇಟ್. ಹೌದು, ವೆರಿ ಹ್ಯಾಂಡಿ. ಇಟ್ ಈಸ್ ವೆರಿ ಹ್ಯಾಂಡಿ. ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ಎತ್ಕೊಂಡು ಹೋಗ್ಬೋದು. ತುಂಬ ಈಸಿ ಕ್ಯಾರಿ ಮಾಡೋಕ್ಕೆಲ್ಲ. ಮತ್ತು ಇಟ್ಸ್ ಕ್ಲಾರಿಟಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ. ಪ್ಲಾನ್ ಮಾಡ್ತಿದ್ದೇನೆ ಗೊತ್ತಾ ಗೈಸ್? ಇಲ್ಲಿ ಆಪೋಸಿಟಲ್ಲಿ ಹೋಗ್ತಿರ್ತಾರಲ್ಲ, ಅವ್ರಿಗೆ ಹೊಡೆದ್ಬಿಟ್ಟು ಆಪೋಸಿಟ್ ಇರ್ತಾರಲ್ಲ, ಅವ್ರ ತಲೆ ಮೇಲೆ ಹೊಡೆದ್ಬಿಟ್ಟು ಇಲ್ಲಿಂದ ಇಳಿದ್ಬಿಟ್ಟು ಓಡೋಗ್ಬಿಡ್ತಾನಂತೆ. ಅವರು ವಾಪಸ್ ಹತ್ಕೊಂಡ್ ಬರೋಕ್ಕಾಗಲ್ಲ. ಸೊ ಹೊಡೆದ್ಬಿಡೋಣ ಯಾರಿಗಾರು ಹೋಗೋರಿಗೆ, ಪ್ರ್ಯಾಂಕ್ ಮಾಡೋಣ ಅಂತೆ. ಏನಕ್ಕೆ ಬಬ್ಲು ಆ ಥರ ಎಲ್ಲ ಪ್ರ್ಯಾಂಕ್ ಮಾಡ್ತೀಯಾ ಜನಕ್ಕೆ? ಗೈಸ್ ಏನೋ ಫನ್ ಇರ್ಬೇಕು ಗೈಸ್, ಲೈಫಲ್ಲಿ ಫನ್ನೇ ಇಲ್ದಿರ ಆಗ್ಬಿಟ್ಟೈತೆ ನನಗೆ. ನಾವು ಫೈನಲಿ ಕ್ಯಾಮ್ಡನ್ ಟೌನಿಗೆ ಬಂದಿದ್ದೀವಿ. ನೋಡಿ ಗೈಸ್, ಇದೇ ಸ್ಟೇಷನ್ನು, ಕ್ಯಾಮ್ಡನ್ ಟೌನ್ ಸ್ಟೇಷನ್ ಅಂತ. ಈ ಸ್ಟೇಷನ್ ಎಷ್ಟು ಹಳೇದು ಅಂದರೆ ಗೈಸ್, ಒಳಗಡೆ ಎಲ್ಲ ಫುಲ್ ಎಲ್ಲ ರೂಫ್ ಎಲ್ಲ ಕಿತ್ತೋಗ್ಬಿಟ್ಟಿದೆ ಗೈಸ್, ರಸ್ಟ್ ಹಿಡಿದ್ಬಿಟ್ಟಿದೆ. ವೈಬ್ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಈ ಥರ ಫುಲ್ಲು ಶಾಪಿಂಗ್ ಮಾರ್ಕೆಟು ಮತ್ತು ಚೆನ್ನಾಗಿ ಫುಡ್ ಎಲ್ಲ ತಿನ್ನಕ್ಕೆ ಸಿಗುತ್ತೆ. ಮಾರ್ಕೆಟ್ ಗೈಸ್, ಬೇಸಿಕಲಿ ಇಟ್ ಈಸ್ ಅ ಮಾರ್ಕೆಟ್. ಓ ಇಲ್ಲಿದ್ದೀರಾ? ಹಾಯ್ ಗೈಸ್. ಹಾಯ್, ಹಲೋ, ವೆಲ್ಕಮ್ ಟು ಕ್ಯಾಮ್ಡನ್ ಟೌನ್ ಅನ್ನೋಣ ಬಾ. ಓಕೆ, ಇವಾಗ ಫೈನಲಿ ನಾವು ಕ್ಯಾಮ್ಡನ್ ಟೌನ್ ಅಲ್ಲಿ ಇದ್ದೀವಿ. ಸೊ ವೆಲ್ಕಮ್ ಟು ಕ್ಯಾಮ್ಡನ್ ಟೌನ್. ಸೊ ಇಲ್ಲಿ ನಾವು ಎಷ್ಟು ಮಜಾ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಏನು ಶಾಪ್ ಮಾಡ್ತೀವಿ, ಏನೆಲ್ಲ ತಿಂತೀವಿ, ಏನು ಅಂತ ನಿಮಗೂ ಈ ವ್ಲಾಗಲ್ಲಿ ತೋರಿಸ್ತೀವಿ. ಬನ್ನಿ ಗಾಯ್ಸ್, ಇವತ್ತು ನನಗೇನು ಖುಷಿ ಅಂದರೆ ಬಬ್ಲು ನಮ್ಮ ವ್ಲಾಗ್ನ ಈ ಥರ ತೆಕ್ಕೊಡ್ತಾನೆ ನಮಗೆ. ಹೆಂಗೆ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ಹಿಂಗೆ ಹಿಡ್ಕೋ ಬಬ್ಲು, ಹಿಡ್ಕೋ. ನೋಡು ಬ್ರೋ, ಪ್ರತಿ ಸತಿ ಹೇಳಿ ನಿಮ್ಮ ಬ್ಲಾಗಲ್ಲಿ ಹೇಳಕ್ಕೆ ನಾನು ತೆಗಿಯಲ್ಲ. ನೋಡಿ ಗೈಸ್, ಇದ್ಯಾ ಸೀಮೆ ಫ್ರೆಂಡ್ಶಿಪ್ ಬಬ್ಲು. ಸೊ ದಟ್ ನನಗೆ ವ್ಲಾಗ್ ಮಾಡೋಕ್ಕೆ ಕ್ಲೀನಾಗಿ ಯಾರು ಹೆಲ್ಪ್ ಮಾಡ್ಕೊಡ್ತಾರಂತೆ. ನೀನು ಯಾವ ಸೀಮೆ ಫ್ರೆಂಡು ಬಬ್ಲು? ಗೈಸ್ ಇದು ವೆರಿ ಬ್ಯಾಡ್ ಗೈಸ್. ಆಯ್ತು ಬ್ಲಾಗೇ ಗೈಸ್, ಮಾಡಕ್ಕೆ ನಮ್ಮನ್ನ ಅಥವಾ ನಾವು ನೋಡಕ್ಕೆ ಬಂದಲ್ಲ ನನ್ನ. ಗೈಸ್ ನಾನಂತೂ ವ್ಲಾಗ್ ಮಾಡೋಕ್ಕೆ ಬಂದಿರೋದು ಗೈಸ್. ಈಚೆ ವ್ಲಾಗ್ ಮಾಡ್ಕೊಂಡು ಈಚೆ ಜಾಗ ನೋಡೋಣ ಅಂತ ಬಂದರೆ ಗೈಸ್ ಏನು ಮಾಡೋಣ, ಈ ಥರ ಫ್ರೆಂಡ್ಸ್ ಇಟ್ಕೊಂಡ್ರೆ ಅದೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಗೈಸ್. ಬನ್ನಿ ನಾನೇ ಕೈಲಿ ಹಿಡ್ಕೊಂಡು ಮಾಡ್ತೀನಿ, ನಮಗೆ ನಾವೇ ಕೊನೆಗೆ. ಇವಾಗ ಯಾವುದೋ ಬಟ್ಟೆ ಅಂಗಡಿ ಒಳಗಡೆ ನುಗ್ಗಿದ್ದೀವಿ ನೋಡಿ. ಈ ಥರ ಇದೆ ಬಟ್ಟೆ ಅಂಗಡಿ. ಏನಾದ್ರು ತೊಗೊಂಡ್ರೆ ತೋರಿಸ್ತೀವಿ. ತೋರಿಸು. ಹಾಂ ಚೆನ್ನಾಗಿದೆ ಟಾಪು. ಎಷ್ಟು? 40 ಪೌಂಡಾ? ಓ ಮೈ ಗಾಡ್ ಗೈಸ್, ಈ ಬಟ್ಟೆಗೆ 4,500 ಅಂತೆ ಗೈಸ್. ಕ್ರೇಜಿ. ಬೇಡ ಬನ್ನಿ ಹೋಗೋಣ ಗೈಸ್. ಕೊಬ್ಬಿಗೆ ಏನು ಕಡಿಮೆ ಇಲ್ಲ ಗೈಸ್. ಮಾಡ್ತಾವ ಅವನೇ ವಿಡಿಯೋನ. ಏನು ನಾನು ಏನಾರು ನಾನೇನು ಅಂದಿಲ್ಲ. ಸ್ಟಾರ್ಟ್ ಆಗಿದೆ. ನಮ್ಮ ಅಕ್ಕ ಕಾಣಿಸ್ತಿದ್ಯಾ? ಮೇಲೆ ಆಕಾಶ ಎಲ್ಲ ಕಾಣಿಸ್ಬಾರ್ದು. ಸೊ ಕಾಣಿಸ್ತಿದ್ಯೇನೋ? ಓಕೆ ಗೈಸ್, ನಾವು ಇದನ್ನ ತುಂಬಾ ದಿನದಿಂದ ತಗೋಬೇಕು ಅಂತ ಆಸೆ ಇತ್ತು. ನೋಡಿ ಗೈಸ್, ಮೆಮೊರಿ ಗೈಸ್, ಬ್ಯಾಗು ಇದು ಹಾಳಾಗೋದು ಇಲ್ಲ. ನಾಟಿಂಗ್ ಹಿಲ್ದು ಗೈಸ್. ಇದು ಒಂದು ಜಾಗ ಲಂಡನಲ್ಲಿ. ಸೊ ಇಟ್ ಇಸ್ ಅ ನೈಸ್ ಪ್ಲೇಸ್. ಸೊ ಇದ್ರದ್ದು ಬ್ಯಾಗ್ ವಿ ನೀಡ್ ಬೋತ್ ಆಫ್. How much is it? 15. ಆವಾಗಲೇ ಅವನು 10 ಅಂತ ಹೇಳಿದರು. ಇವಾಗ ಈ ಒಂದು ಬ್ಯಾಗ್ಗೆ ನಾವು ಕೊಡ್ತಾ ಇರೋದು 10 ಪೌಂಡ್ ಗೈಸ್. ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಕಮೆಂಟ್ ಮಾಡಿ. ಹೌದು, ಜಾಸ್ತಿ ಅಂತ ಹೇಳ್ತೀರಾ? ಹೌದು, ಬೆಂಗಳೂರಲ್ಲಿರೋ. ಥ್ಯಾಂಕ್ ಯು. ಸೊ ಗೈಸ್, ಕೊನೆಗೂ ಇದನ್ನು ತೊಗೊಂಡ್ವಿ. ತುಂಬ ದಿನದ ಆಸೆ ಕಂಪ್ಲೀಟ್ ಆಗಿದೆ. ಸೊ ಇದಕ್ಕೆ ನಾವು ಕೊಟ್ಟಿರೋದು 1,200-300 ರೂಪಾಯಿ. 1,300 ರೂಪಾಯಿ. ಬ್ಲ್ಯಾಂಕ್ ಸ್ಟ್ರೀಟ್ ಇದೆ ಇಲ್ಲಿ. ನೋಡಿ ಗಾಯ್ಸ್, ಇಲ್ಲಿ ಎಷ್ಟೊಂದು ಪರ್ಪಲ್ ಶಾಪ್ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಪರ್ಪಲ್ ಶಾಪ್ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಸೋ ಕ್ಯೂಟ್. ಮತ್ತೆ ಇಲ್ಲಿ ನೋಡಿ, ಈ ಕಡೆ ತೋರಿಸಿ.
ಇಲ್ಲಿ ಪರ್ಪಲ್ ಸ್ಟ್ರಾಬೆರಿ ಇರುವಂಥ ಕ್ಯೂಟ್ ಐಸ್ ಕ್ರೀಮ್ ಶಾಪ್ ಇದೆ ಮತ್ತು ಪರ್ಪಲ್ ಬಿಲ್ಡಿಂಗ್ ಇದೆ ಗೈಸ್ ಹಿಂದೆಗಡೆ. ನೋಡಿ ಗೈಸ್ ಜಾಗ ಏನು ಸಖತ್ತಾಗಿದೆ ಅಂತ. ತೋರಿಸು. ಫ್ರೀ ಸ್ಯಾಂಪಲ್ ಕೊಟ್ಟರು. ನನ್ನ ಬಬ್ಲು ನೀನು ಏನೇನೋ ಮಾಡ್ತಿದ್ಯಾ ಬಬ್ಲು. ನನ್ನ ತೋರಿಸು ಗುರು. ಸಾರಿ ನನ್ನ ತೋರಿಸು. ಸ್ಟಾರ್ಟ್ ಆಗಿದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಮಕ್ಕದ ಮೇಲೆ ಟ್ಯಾಪ್ ಮಾಡು. 2 ಸಲ ಟ್ಯಾಪ್ ಮಾಡು. ಬಾ ಗೈಸ್. ಪಾಪ ಇವನಿಗೆ ನಾನು ಕ್ಯಾಮ್ರಾ ಹಿಡ್ಕೊಡೋದೇ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ಹೇಳ್ಕೊಟ್ಟೆ ಗೈಸ್. ಬನ್ನಿ ನೋಡಿ ಗೈಸ್, ಇವಾಗ ನನಗೆ ಸ್ಯಾಂಪಲ್ ಕೊಡ್ತಾ ಇದ್ದಾರೆ. ಬನ್ನಿ ಇಸ್ಕೊಳ್ಳಿ. ಹಲೋ, ಕ್ಯಾನ್ ಆಲ್ಸೋ ಟ್ರೈ ಒನ್? ಇವೆಲ್ಲ ಮಾಮೂಲು. ಕಂಟ್ರೋಲ್ ಆಗ್ತಿದ್ಯಾ ವಿಡಿಯೋ? ಗೈಸ್ ನಂಗೆ ಸಾಕಾಗೋಯ್ತು ಗೈಸ್. ಇವನು ಕ್ಯಾಮ್ರಾ ಇಟ್ಕೊಳ್ಳೋದು ಹೇಳ್ಕೊಟ್ಟು ಅಪ್ಪ. ಇದು ತಗೊಂಡಿದ್ದೀನಿ ಗೈಸ್ ಸ್ಯಾಂಪಲ್ಗೆ. ಎಲ್ಲರೂ ಬ್ಲಾಗರ್ಸ್ ಎಲ್ಲರೂ ಹಿಡ್ಕೊಂಡಿರ್ತಾರ. ನಿಂದು ಆ ಥರ ನಾನು ನಾನೇ ಮಾಡ್ಕೋತೀನಿ ಗೈಸ್. ನಾನೇ ಮಾಡ್ಕೋತೀನಿ. ಹೋಗಿ ಗೈಸ್, ನನಗೆ ಯಾಕೋ ಫುಲ್ ಬೇಜಾರು ಮಾಡ್ತಾ ಇದ್ದಾನೆ. ಬಿಡಿ ಗೈಸ್, ಆಮೇಲೆ ಮಾಡ್ತೀನಿ ಬ್ಲಾಗ್. ಬಬಲ್ ಮೇನಿಯಾಗಿ ಬಂದಿದ್ದೀವಿ ಗೈಸ್. ಇಲ್ಲಿ ಇವೆಲ್ಲ ಶಾಪ್ ಲುಕ್ ಸೋ ಕ್ಯೂಟ್ ಗೈಸ್. ಇಟ್ ಲುಕ್ ಸೋ ಪರ್ಪಲಿಶ್. ಓ ಮೈ ಗಾಡ್, ಎಲ್ಲ ಕಡೆ ಪರ್ಪಲ್ಲೇ ಇದೆ. ಸೊ ತುಂಬ ಚೆನ್ನಾಗಿ ಕಾಣ್ತಿದೆ. ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೀವಿ ಈ ಒಂದು ಶಾಪಿಂದ. ನನ್ನ ಫೇವ್ರೆಟ್ ಕಲರ್ ಪರ್ಪಲ್. ಸೊ ಐ ಲವ್ ಪರ್ಪಲ್ ಗೈಸ್. ಫ್ರೂಟ್ ಟೀ ತೊಗೊಂಡಿದ್ದೀನಿ. ಬೋಬಾ ಫ್ರೂಟ್ ಟೀ ತೊಗೊಂಡಿದ್ದೀನಿ ನಾನು. ಇವಳು ಮಿಲ್ಕ್ ಟೀ ತೊಗೊಂಡಿದ್ದಾಳೆ, ಬ್ರೌನ್ ಶುಗರ್ ಮಿಲ್ಕ್ ಟೀ. ಮತ್ತೆ ಬಬ್ಲು ಪಿಸ್ತಾಚು ತಗೊಂಡಿದ್ದೀನಿ. ಮಾಚಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿಲ್ವಂತೆ ಗೈಸ್. ಪಾಪ ಗೈಸ್, ತಗೋಬಿಟ್ಟೆ. ಇವಾಗ ಚೆನ್ನಾಗಿಲ್ಲ ಅಂತಿದ್ದಾನೆ. ನಂದು ಚೆನ್ನಾಗಿದೆ ಗೈಸ್. ನಂದು ಆಸ್ ಯೂಶುವಲ್ ಗೈಸ್. ನೋ ಚೇಂಜ್. ಎಲ್ಲೋಗಿದ್ರಿ ಗೈಸ್? ಅಂಗಡಿ ಏನಿತ್ತು ಅದ್ರೊಳಗಡೆ? ಫುಲ್ಲು ನಮ್ಮ ಇಂಡಿಯನ್ ಕಲ್ಚರಿನ ಬಟ್ಟೆ ಎಲ್ಲ ಇದೆ. ಓಹ್, ನಮ್ಮ ಮನೇಲೆಲ್ಲ ಹಾಕ್ತಾರಲ್ಲ, ನಮ್ಮ ಇಂಡಿಯನ್ಸ್ ಮನೇಲೆಲ್ಲ ಹಾಕ್ತಾರಲ್ಲ ಆ ಥರ ಎಲ್ಲ ಹ್ಯಾಂಗಿಂಗ್ ಇದೆ. ಇದಿಷ್ಟಕ್ಕೆ 9.99 ಪೌಂಡ್ಸ್ ಅಂತೆ, ಅಂದರೆ 1200 ರೂಪಾಯಿ ಅಂತೆ. ಎಲ್ಲ ಒಳಗಡೆ ಫುಲ್ಲು ಕ್ರೇಜಿ ಗಮ್ಮಂತಿದೆ ಗೈಸ್. ನೋಡಿ ಅಗರಬತ್ತಿ ಹಾಕಿದ್ದಾರೆ ನಮ್ಮ. ವಾವ್, ನಟರಾಜ. ನಮಸ್ಕಾರ ಮಾಡ್ಕೊಳ್ಳಿ ಗೈಸ್ ಎಲ್ಲರೂ. ಪ್ಯಾಂಟ್ ನೋಡಿ ಗೈಸ್ ಹೆಂಗಿದೆ. ಯಾ ನೋಡಿ ಗೈಸ್, ಎಷ್ಟು ಬೊಂಬೆ ಪ್ಯಾಂಟ್. ಇದೆಲ್ಲ ಫುಲ್ಲು ಕ್ರೇಜಿ ಜಾಕೆಟ್ಸ್ ಎಲ್ಲ ಇದೆ ನೋಡಿ. ಓ ಗೈಸ್, ಬಬ್ಲು ಪಿಯರ್ಸಿಂಗ್ ಮಾಡಿಸ್ತಿದ್ದಾನೆ. ಹೋಗ್ಬಿಟ್ಟ ಗೈಸ್ ವ್ಲಾಗ್ ಅಂದಿದ ತಕ್ಷಣ. ನಮ್ಮ ಬಬ್ಲುಗೆ ಎಷ್ಟೊಂದು ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿದ್ದೀನಲ್ಲ, ಸೊ ಫುಲ್ ಕ್ಯಾಮ್ರಾ ಶೈ ಆಗಿಬಿಟ್ಟಿದ್ದಾನೆ. ಇದೇನು ಬಬ್ಲು ಸಡನ್ ಆಗಿ ಇಯರ್ ಪಿಯರ್ಸಿಂಗು, ಸಡನ್ ಆಗಿ ಏನಕ್ಕೆ? ಹಾಂ, ವಾವ್ ಗೈಸ್, ಕ್ರೇಜಿ. ಟಂಗ್ ಪಿಯರ್ಸಿಂಗಾ? ನೋಡಿ ಗೈಸ್ ಏನೆಲ್ಲ ಇದೆ. ಮೂಗುಗೆ ಹಾಕೊಳ್ಳೋದಂತೆ. ಓಕೆ, ಏನೇನೋ ಇದೆ. ಎಲ್ಲೆಲ್ಲೋ ಚುಚ್ಚಿಸ್ಕೊತಾರೆ ಗೈಸ್ ದೇಶದವರು. ಹೆಂಗಿದೆ ನೋಡಿ ಗೈಸ್ ಒಂದೊಂದು. ಹಾಂ ಗೈಸ್, ನಾಲ್ಗೆಗೂ ಚುಚ್ಚಿಸ್ಕೊತಾರೆ ನೋಡಿ ಗೈಸ್. ಟಂಗ್ ಪಿಯರ್ಸಿಂಗ್ ಕಾಣಿಸ್ತಿದೆಯಾ ನೋಡಿ. ಇವನಿಗೊಂದು ಚಿಂತೆ ನೋಡಿ ಗೈಸ್. ಇಲ್ಲಿ ರಿಂಗ್ ಹಾಕೊಳ್ಳ, ಸ್ಟಡ್ ಹಾಕೊಳ್ಳ ಅಂತ. ನಿಂಗೆ ಯಾವ್ದು ಇಷ್ಟ ಅದನ್ನ ಹಾಕೋ ಬಬ್ಲು. ಯಾವ್ದು ಚೆನ್ನಾಗಿ ಕಾಣುತ್ತೆ ನಿಂಗೆ ಅದು ಹಾಕೋ. ಹೌದು, ಬೇಸಿಕ್ ಸ್ಟಡ್ ಓನ್ಲಿ ಇಸ್ ನೈಸ್, ಬಟ್ ದೆನ್ ಹಿ ಕ್ಯಾನ್ ಲೇಟರ್ ಚೇಂಜ್ ಇಟ್ ಆನ್ ಟು ರಿಂಗ್ ಆಲ್ಸೋ ಇಫ್ ಹಿ ವಾಂಟ್ಸ್ ಟು.
ನೀಡಲಂತೆ ಗೈಸ್ ಇವನ್ ಗನ್ ಶಾಟ್ ಅನ್ಕೊಂಡಿದ್ದ ಆದ್ರೆ ನೀಡಲಂತೆ ಗಾಬರಿ ಆಗ್ಬಿಟ್ಟ ಬಬ್ಲು ಏನ ಇವಳು ಸ್ಟಾರ್ಟ್ ಮಾಡಿದ್ಲು ಇವಳು ಮಾಡಿಸ್ಲಾ 5ನೇ ಸತಿ ಮಾಡಿಸ್ದಂಗೆ ಆಗತ್ತೆ ಈ ಸತಿ ಕೆಗಡೆ ಯು ಪಿ ಆರ್ ಸಿ ನಂದು ಅದು ನಿಲ್ಲದೇ ಇಲ್ಲ ಗೈಸ್ ಏನೋ ಗೊತ್ತಿಲ್ಲ ಟೆನ್ಷನ್ ಆಗ್ಬಿಟ್ಟಿದ್ದಾನೆ ಗೈಸ್ ಸೈನ್ ಎಲ್ಲ ಮಾಡಿಸ್ಕೋತಾರೆ ನೋಡಿ ಸೈನ್ ಮಾಡಿ ಹುಷಾರು ಬಬ್ಲು ಬೇರೆ ಗಿರೆ ಸೈನ್ ಮಾಡಿಸ್ಕೊಂಡ್ಬಿಟ್ಟಾರು ಏನು ಏನಂದೆ ಇವಾಗ ಹೇಳು ಗೈಸ್ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಏನೂ ಹೇಳಲ್ಲ ಗೈಸ್ ಕಂಟೆಂಟ್ ಅಂತೆ ಕಂಟೆಂಟ್ ಗೈಸ್ ನೋಡಿ ಅವನಿಗೆ ಚುಚ್ಚು ಅಂತ ಏನು ಬಬ್ಲು ಸೂಜಿನ ಚುಚ್ಚಿಸ್ಕೊಳಕ್ ಮಾತ್ರ ರೆಡಿ ಆಗೋದೆ ಗೈಸ್ ನಮಗೆ ಯಾವ ಕಡೆ ಚುಚ್ಚಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅದಕ್ಕೆ ಚಾಟ್ GPT ಕೇಳಿ ಲೆಫ್ಟ್ ಸೈಡ್ ಅಂತ ಹೇಳೈತೆ ಇಲ್ಲೂ ಜೈ ಬಾಲಯ್ಯ ಅಂತೆ ದೇವ್ರನ್ನ ನೆನ್ಸ್ಕೊ ಅಂದ್ರೆ ಬಬ್ಲು ಹೌ ಇಸ್ ದ ಫೀಲಿಂಗ್ ಗೈಸ್ ಇವನ್ ಆಕ್ಚುಲಿ ಗನ್ ಶಾಟ್ ಅಂತ ಅನ್ಕೊಂಡಿದ್ದ ಬಟ್ ನೀಡಲ್ಲ ಚುಚ್ತಿರೋದು ಮಾರ್ಕ್ ಮಾಡಿದ ನೋಡು ಇರೋ ನಾನು ನೋಡ್ತಾ ಇದ್ದೀನಿ ಇರೋ ನೀನು ಬಿಡು ನಿಮಿಷ ಒಂದ್ಸಲಿ ನೀನು ನೋಡ್ಕೊ ತಿರುಗು ನಿಮಿಷ ಅವಳು ಹೇಳಿದ ಅರ್ಥ ಆಯ್ತಾ ನಿಂಗೆ ಏನ್ ಹೇಳಿದೆ ಏನ್ ಹೇಳಿದ್ರೆ ಜಾಸ್ತಿ ಜೋರಾಗಿ ಚುಚ್ತಿರೋದು ಇವರೇ ನೋಡಿ ಗೈಸ್ ಸೂಪರ್ ಆಗಿರುತ್ತೆ Let's go. No, I'm just gonna clamp it. I'm gonna tell you when the needle goes through. Ready? 3, 2, 1, go. ಓ ಚುಚ್ಬಿಟ್ರು ಗೈಸ್ ಕಂಗ್ರಾಚುಲೇಷನ್ ಬ್ರದರ್. See, you survived. You survived. ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ ನೋಡ್ತಾಯ್ತಾ ಜೋಶಲ್ಲಿ ಚುಟ್ಟಿಸ್ಕೊಂಡ್ಬಿಟ್ಟ ಸಡನ್ ಆಗಿ ಪ್ಲಾನ್ ಮಾಡಿ ಕಿವಿ ಚುಚ್ಕೊಳ್ಳೋಕೆ ಅಯ್ಯೋ ಗೈಸ್ ರಕ್ತ ಬರ್ತಾ ತೋರ್ಸಂಗಿಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ ಗೈಡ್ಲೈನ್ಸ್ ತುಂಬ ಫಾಲೋ ಮಾಡ್ತಿದ್ದೆ ನಾವು. ಹೌದು ಗೈಸ್ ರಕ್ತ ಬರ್ತಾ ಇದೆ ಅದನ್ನ ಸದ್ಯಕ್ಕೆ ತೋರ್ಸಂಗಿಲ್ಲ ತುಂಬ ಬರ್ತಿದೆ ಅದಕ್ಕೆ ಅವರೇ ಒರೆಸ್ತಾ ಇದ್ದಾರೆ ನೋಡಿ ಗೈಸ್ AB ಪಾಸಿಟಿವ್. ಮೈ ಗಾಡ್ ಗೈಸ್ ಕ್ರೇಜಿ ಕಾಣುತ್ತೆ ಅನ್ಸುತ್ತೆ ಗೈಸ್ ಲುಕಿಂಗ್ ನೈಸ್. ಹೌದಾ? ರಿಂಗ್ ಹಾಕ್ಸ್ಬಿಡು ನೆಕ್ಸ್ಟ್ ಇದನ್ನ ತೆಗ್ದು ರಿಂಗ ಇದಿದ್ರೆ ಸ್ವಲ್ಪ ಅವ್ರನ್ನ ಒಂದ್ಸಲಿ ಕೇಳು ಹೆಂಗ್ ಕಾಣಿಸ್ತಿದೆ ಅಂತ ಕೇಳು ಬಬ್ಲು ಪ್ಲೀಸ್ ಬಬ್ಲು ಕೇಳು ಬಬ್ಲು ಗೈಸ್ ಕ್ಯಾಮ್ರಾ ಆನ್ ಆಗಿರೋದಕ್ಕೆ ಗೈಸ್ ಕ್ಯಾಮ್ರಾ ಆಫ್ ಆಗಿದ್ರೆ ಅವನೇ ನ್ಯಾಚುರಲ್ ಆಗಿ ಕೇಳಿರೋನು ಚೆನ್ನಾಯ್ತಾ ಅವರೇ ಕೇಳ್ಬಿಟ್ರು ಅವ್ರನ್ನ ಕೇಳು ಹೌ ಇಸ್ ಇಟ್ ಲುಕಿಂಗ್ ಖುಷಿ ಆಗೋದ ಗೈಸ್ ಅವ್ರು ಹೇಳಿದಕ್ಕೆ ಎಷ್ಟು ಬಬ್ಲು ಅಷ್ಟಕ್ಕೆ 30 ಪೌಂಡ್ಸ್ 3,500 ಅಂತೆ ಗೈಸ್ ಓಲೇನೋ ಅವರೇ ಕೊಟ್ರಾ ಆದ್ರೆ ಸಿಲ್ವರ್ ಅಲ್ಲ ಸಿಲ್ವರ್ ಸುಮ್ಮನೆ ಅವ್ರು ಹೇಳ್ತಾರ ಅಷ್ಟೇ 4,000ಕ್ಕೆ ಇವಾಗ 1 ಗ್ರಾಮ್ ಚಿನ್ನನೇ ಬರಲ್ಲ ಏನ್ ಹೇಳ್ತಿದ್ಯಾ ಬಬ್ಲು ಬನ್ನಿ ಗೈಸ್ ಇವಾಗ ಏನಕ್ಕೆ ಹಾಕ್ಬೇಡ ನಿನ್ ಕಿವಿ ಚುಚ್ಚಿರೋದು ಹಾಕ್ಸೋದ್ ಬೇಡವಾ ಅದಲ್ಲ ಇದು ಏಯ್ ಹೋಗಲು ನಾನು ನ್ಯಾಚುರಲ್ ಬ್ಲಾಗ್ ಎಲ್ಲ ಹಾಕ್ತೀನಿ ಬನ್ನಿ ಗೈಸ್ ನಾವು ಹೋಗೋಣ ಇವಾಗ ನಾವು ಫೋಟೋ ಬೂತ್ಗೆ ಬಂದಿದ್ದೀವಿ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕಮ್ ಆನ್ ಲೆಟ್ಸ್ ಗೋ ಗೈಸ್ ನೋಡಿ ಗೈಸ್ ನಮ್ಮ ಫೋಟೋ ಹೆಂಗಿದೆ ಸೊ ದಿಸ್ ಇಸ್ ದ ಫೋಟೋ ದಟ್ ವಿ ಗಾಟ್ ಆ ವಿಡಿಯೋ ತೋರಿಸು ಬಬ್ಲು
ಚೆನ್ನಾಗಿದೆ ಅಲ್ಲ ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಕ್ಯೂಟಾಗಿ ಬಂದಿದೆ ಅಂತ ಅನ್ನಿಸ್ತು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನೋ ನೋಡೋಣ. ಒಬ್ಬೊಬ್ಬರು ವಿಚಿತ್ರ ಮನುಷ್ಯರುಗಳಿರ್ತಾರೆ ಅಲ್ಲಿ ನೋಡಿ ಗೈಸ್. ಅವನು ನಿಮಿಷ ನನಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇವನು ಹೆಂಗಿದಾನೆ ನೋಡಿ ಗೈಸ್. ಇವನು ಮುಂದೆ ತಿರ್ಗು, ನಿಮಿಷ ಮುಂದೆ ತಿರುಗಿ ಗೈಸ್. ನೋಡಿ ಅವನ ಮಕ್ಕ ಎಲ್ಲ ಯಪ್ಪ ಹತ್ರ ತೋರಿಸ್ತೀನಿ ರೀ ಗೈಸ್. ಹೋಗ್ಬಿಟ್ಟು ನೋಡಿ ಹೆಂಗೆ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾರೆ. ತಿರುಗ್ಬಿಟ್ರೆ ಮಾತ್ರ ಕ್ರೇಜಿ ಡ್ರೆಸ್. ಓಕೆ ನಾ ಗೈಸ್ ನಾವು ಆವಾಗಲೇ ಆ ಬ್ರಿಡ್ಜ್ ಆ ಕಡೆ ಇದ್ವಿ. ಸೊ ಆ ಬ್ರಿಡ್ಜ್ನ ಕ್ರಾಸ್ ಮಾಡಿ ಈ ಕಡೆ ಬಂದಿದ್ದೀವಿ. ನೋಡಿ ಗೈಸ್ ಇಲ್ಲೆಲ್ಲ ಈ ಥರ ಲಾಕ್ ಹಾಕ್ಬಿಟ್ಟಿದ್ದಾರೆ. ಕ್ಯಾಮ್ಡನ್ ಮಾರ್ಕೆಟಿನ ಫುಡ್ ಟೌನಿಗೆ ಬಂದಿದ್ದೀವಿ. ಹೊಟ್ಟೆ ಸಿಕ್ತಿತ್ತು ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನೋಡಿ ಗೈಸ್ ಎಷ್ಟು ವೆರೈಟೀಸ್ ಇದೆ. ಈ ವ್ಯೂ ಏನು ಸಖತ್ತಾಗಿದೆ ನೋಡಿ. ಸೋ ಗುಡ್ ಗೈಸ್. ವಾವ್. ಇವಾಗ ನಮ್ಮದು ಊಟ ಎಲ್ಲ ತಿಂದಿದ್ದು ಮುಗೀತು ನೋಡಿ. ಖಾಲಿ ಮಾಡಿದ್ದೀವಿ. ಶವರ್ಮಾ ಕೂಡ ತೊಗೊಂಡಿದ್ವಿ. ತೋರಿಸು ಬಬ್ಲು ಶವರ್ಮಾ ಚೆನ್ನಾಗಿದೆಯಾ? ಶವರ್ಮಾ ಚೆನ್ನಾಗಿದೆ. ಹೌ ವಾಸ್ ದ ಶವರ್ಮಾ ಬ್ರೋ? ಇಟ್ ವಾಸ್ ಗುಡ್. ನಾನು ಲಂಡನ್ಗೆ ಬಂದಮೇಲೆ ತಿಂದಿದಂಥ ಒಂದು ಒಳ್ಳೆ ಶವರ್ಮಾ ಅಲ್ಲಿ ಇದೆ, ಫಸ್ಟ್ ಶವರ್ಮಾ. ಹೌದು ಗೈಸ್, ನಾನು ಲಂಡನ್ಗೆ ಬಂದಾಗಿಂದ ಶವರ್ಮಾ ತಿಂದಿರಲಿಲ್ಲ. ಬಟ್ ಇವತ್ತೇ ಟೇಸ್ಟ್ ಮಾಡಿದ್ದು ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಗೈಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆ ಶವರ್ಮಾ ಚೆನ್ನಾಗಿ ಸಿಗಲ್ಲ. ಈ ಥರ ಹುಡುಕ್ಬೇಕು ಗೈಸ್, ತುಂಬ ಅಂದರೆ ತುಂಬಾ ಹುಡುಕ್ಬೇಕು. ಇಲ್ಲಿ ಕ್ಯಾಮ್ಡನ್ ಮಾರ್ಕೆಟಲ್ಲಿ ನಾವು ಶವರ್ಮಾ ಟ್ರೈ ಮಾಡಿದ್ರಿ. ನೀವು ಯಾರು ಕ್ಯಾಮ್ಡನ್ ಮಾರ್ಕೆಟಿಗೆ ಬಂದರೆ ಇಲ್ಲಿ ನೋಡಿ ಗೈಸ್, ಈ ಜಾಗದಲ್ಲಿ ಶಾಪ್ ಹೆಸರು ನೋಡ್ಕೊಂಬ ಸ್ವಲ್ಪ. ಏನಮ್ಮ ಶಾಪ್ ಹೆಸರು? ಮಾಮಾಸ್ ಸಮಥಿಂಗ್ ಗೈಸ್, ಮುಂದೆ ಕಾಣಿಸಿಲ್ಲ, ಸಾರಿ. ಮಾಮಾಸ್ ಸಮಥಿಂಗ್. ಇಟ್ ಇಸ್ ಅ ಮೊರಾಕನ್ ಫುಡ್ ಶಾಪ್ ಆ್ಯಂಡ್ ಇಟ್ಸ್ ನೈಸ್. ಸಖತ್ತಾಗಿದೆ ಗೈಸ್. ಅಪ್ರೋಡ್. ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವ್ಲಾಗ್. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್. ನೋಡಿ ಗೈಸ್ ಯಾರೋ ಬಂದ್ಬಿಟ್ರು ಬೋಟಲ್ಲಿ ಹೋಗ್ತೀರಾ ಅಂತ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಮಾಡು ಬಬ್ಲು. ಹೌ ವಾಸ್ ದ ಡೇ? ಚೆನ್ನಾಗಿತ್ತಾ? ಫುಡ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ವೈಬ್ ಎಲ್ಲ ಹೆಂಗಿತ್ತು? ಅಷ್ಟೇ ಇನ್ಪೋರ್ಟ್ಸ್ ಮೌತ್ ಕೊಡ್ಬಿಡೋದು ಅಷ್ಟೇ ನೋಡಿ ಗೈಸ್. ಎಂಜಾಯ್ ಮಾಡಬೇಕು, ಹೋಗ್ತಾ ಇರಬೇಕು, ಅಷ್ಟೇ ಜೀವನ ಅಂತೀರಾ. ಪೀಸ್. ಆರಾಮ್. ಓಕೆ ಕಮ್ ಆನ್ ಲೆಟ್ಸ್ ಗೋ. ಬಾಯ್ ಗೈಸ್.